ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಸೊ ಇವತ್ತು ನೋಡ್ತಿದ್ರಲ್ಲ, ಇದು ಕೆಸುವಿನ ಗೆಡ್ಡೆ. ಇದು ಬಂದು ನಮ್ಮ ಅತ್ತೆ ಅಂದರೆ ನಮ್ಮ ಡ್ಯಾಡಿ ಅವರ ತಂಗಿ ಊರಿಂದ ಕೊಟ್ಟು ಕಳಿಸಿದ್ದಾರೆ. ಅದನ್ನು ನಮ್ಮ ದೊಡ್ಡಮ್ಮ ಊರಿಂದ ಬರಬೇಕಾದ್ರೆ ತಂದಿದ್ದಾರೆ. ಸೊ ಹಾಗಾಗಿ ಅಂದರೆ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ನಾವಿರೋ ಪ್ಲೇಸಲ್ಲಂತೂ ನಮ್ಗೆ ಇದು ಸಿಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಅತ್ತೆ ನಮಗೆ ಕೊಟ್ಟು ಕಳಿಸಿರೋದ್ರಿಂದ ಇವತ್ತು ಅದರಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಸೊ ಅದೊಂದು ಪಲ್ಯ ಮಾಡ್ತಾರೆ. ಸೊ ಯಾವ ಥರ ಮಾಡೋದು ಏನು ಅಂತ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ, ಇವನ್ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ಆಂಧ್ರ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅಂತ ಅನಿಸ್ತಿದೆ ಅಲ್ಲ. ಸೊ ಎಂತಕ್ಕೆ ತಡ, ಬನ್ನಿ ಹೋಗೋಣ ಯಾವ ಥರ ಮಾಡೋದು ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ, ನೀವು ಈ ಕೆಸುವಿನ ಗೆಡ್ಡೆನ ಅಂದರೆ ಕೈಯಲ್ಲಿ ನೀವು ಈ ಥರ ತೆಗಿತಿರ್ತೀರಾ ಅಂತಲೇ ಅನ್ಕೊಳ್ಳಿ. ಇಲ್ಲ ಅಂದರೆ ನೀವು ಕೆಸುವಿನ ಗೆಡ್ಡೆ ಕೈಯಲ್ಲಿ ಮುಟ್ಟಿದ್ರೂ ಕೈ ಅನ್ನೋದು ಕಡ್ತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಫಸ್ಟಿಗೆ ನೀವು ಅಡುಗೆ ಮಾಡೋಕ್ಕೆ ಹೋಗೋಕ್ಕಿಂತ ಮುಂಚೆನೇ ನೋಡ್ಕೋಬೇಕು ನೀವು ನಿಮ್ಮ ಕೈಗೆ ಅದು ಅಡ್ಜಸ್ಟ್ ಆಗ್ತಿದೆಯಾ ಇಲ್ಲ ಅಂತ ಹೇಳಿ. ಒಂದು ವೇಳೆ ನಮಗೆ ಅದು ಅಡ್ಜಸ್ಟ್ ಆಗ್ತಿಲ್ಲ ಅನ್ನೋ ಥರ ಆದಲ್ಲಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಇಲ್ಲಾಂದರೆ ಕವರ್ ಏನಾದ್ರು ಇಟ್ಟು ಅದೆಲ್ಲ ತೆಗೆದು ಕ್ಲೀನ್ ಮಾಡಿ. ಬಟ್ ನಮ್ಮ ಮಮ್ಮಿಗಂತೂ ನಿಜವಾಗ್ಲೂ ಅದು ಕೈಯಲ್ಲಿ ಇಟ್ಕೊಂಡು ತೆಗೆದ್ರೆ ಕೈಯೆಲ್ಲ ಕಡ್ತಾ ಬರುತ್ತೆ. ಸೊ ಹಾಗಾಗಿ ನಮ್ಮ ದೊಡ್ಡಮ್ಮನಿಗೆ ಕೈಯಲ್ಲಿ ಕಡ್ತಾ ಬರೋದಿಲ್ಲ ಇದೆಲ್ಲ ಮುಟ್ಟಿದ್ರೆ. ಹಾಗಾಗಿ ನಮ್ಮ ದೊಡ್ಡಮ್ಮ ಕಟ್ ಮಾಡ್ತಿದ್ದಾರೆ. ನಮ್ಮ ದೊಡ್ಡಮ್ಮ ಹೇಳ್ತಿದ್ದಾರೆ, ನೋಡಿ ನನಗೆ ಕೈಯೆಲ್ಲ ಕಡ್ತಾ ಬರಲ್ಲ, ಸೊ ಹಾಗಾಗಿ ನೀಟಾಗಿ ಅದನ್ನು ಕಟ್ ಮಾಡಿ ಈ ಕ್ಯೂಬಿಕಲ್ ಶೇಪಾಗಿ ಕಟ್ ಮಾಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಈ ಥರ ಶೇಪ್ ಇರೋ ಥರ ಕಟ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇನ್ನೊಂದೇನು ಅಂತಂದರೆ, ಇವರಿಬ್ಬರು ವಾರ್ಗಿತ್ತರು. ಸೊ ನೀವು ಇದುವರೆಗೆ ವೀಡಿಯೋಸ್ ನೋಡಿದರೆ ನಿಮಗೂ ಗೊತ್ತಾಗಿದೆ ಅಲ್ಲ. ಸೊ ನಮ್ಮಮ್ಮ ಅಂದರೆ ಇವರು ವಾರ್ಗಿತಿ ಅಂದರೆ ನನಗೆ ದೊಡ್ಡಮ್ಮ ಆಗ್ತಾರಲ್ಲ, ಸೊ ಅದನ್ನೇ ಹೇಳ್ತಿದ್ದೆ ನಾನು. ಸೊ ಇದಕ್ಕೆ ನಾವೇನು ಮಾಡಿದ್ವಿ ಅಂತಾರೆ, ಬಟಾಣಿಗೆ ನೆನೆ ಹಾಕಿಟ್ಟಿದ್ದು ಫಸ್ಟಿಗೆ, ಆಮೇಲೆ ಅದನ್ನು ಉಪ್ಪು ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನು ಪಕ್ಕಕ್ಕೆ ಎತ್ತಿಟ್ಟಿದ್ದೀವಿ. ಅದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ಸೊ ನೀವು ಇದನ್ನು ಕಟ್ ಮಾಡಬೇಕಾದ್ರೂ ಅಷ್ಟೇ, ತೊಳಿಬೇಕಾದ್ರೂ ಫುಲ್ ಕೇರ್ಫುಲ್ಲಾಗಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಕೆಸುವಿನ ಗಡ್ಡೆ ನೀವು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಕೈ ಕಡ್ತಾ ಅನ್ನೋದಂತೂ ಕಂಪಲ್ಸರಿ ಬರುತ್ತೆ. ಸೊ ನಮ್ಮನೇಲಿ ಯಾವಾಗಲಾದ್ರೂ ಕೆಸುವಿನ ಗಡ್ಡೆ ತಗೊಬಂದು ಈ ಥರ ಪಲ್ಯ ಇಲ್ಲ ಸಾಂಬಾರು ಮಾಡ್ತೀವಿ ಅಂದರೆ ನಮ್ಮ ಮಮ್ಮಿ ಎಂದಿಗೂ ಕುಯ್ಯೋಕ್ಕೆ ಹೋಗೋದಿಲ್ಲ, ನಮ್ಮ ಡ್ಯಾಡಿನೇ ಮಾಡೋದು. ಸೊ ಈಗೇನು ಮಾಡ್ತಿದ್ದೀವಿ ಅಂದರೆ, ಸ್ಟವ್ ಆನ್ ಮಾಡಿ ಈಗ ಕಟ್ ಮಾಡಿದ್ದೀವಲ್ಲ ಕೆಸುವಿನ ಗಡ್ಡೆ ಕ್ಯೂಬ್ಸ್ ಎಲ್ಲ, ಇದನ್ನು ನೀರಲ್ಲಿ ಹಾಕಿಬಿಟ್ಟು, ತೆಲುಗುದಲ್ಲಿ ತೆಮಡ ಅಂತ ಹೇಳ್ತಾರೆ. ತೆಮಡ ಅಂದರೆ ಐ ಥಿಂಕ್ ಕನ್ನಡದಲ್ಲಿ ಅಂಟು ಥರ ಬರುತ್ತೆ ಅದರಿಂದ. ಇವಾಗ ನಾವು ಬೆಂಡೆಕಾಯಿ ಪಲ್ಯ ಮಾಡ್ತೀವಲ್ಲ, ಬೆಂಡೆಕಾಯಿ ಪಲ್ಯ ಮಾಡ್ಬೇಕಾದ್ರೆ ಯಾವ ಥರ ನಮಗೆ ಅಂಟು ಥರ ಬರುತ್ತೆ ಅಲ್ಲ, ಸೊ ಆ ಥರ ಇದರಲ್ಲೂ ಬರುತ್ತೆ. ಸೊ ಹಾಗಾಗಿ ಚಿಟಿಕೆಯಷ್ಟು ಅರಿಶಿನ, ಇಲ್ಲಿ ನಮ್ಮ ದೊಡ್ಡಮ್ಮ ಉಪ್ಪು ಹಾಕ್ತಿದ್ದಾರೆ. ಬಟ್ ಅವ್ರ ಕ್ವಾಂಟಿಟಿ ಸ್ಪೂನ್ ಲೆಕ್ಕ ಹೇಳಬೇಕಂದ್ರೆ 1.5 ಟೇಬಲ್ ಸ್ಪೂನ್ ಹಾಕಿದ್ದಾರೆ. ಅವ್ರಿಗೆ ಕೈಯಲ್ಲಿ ಹಾಕೋದೇ ರೂಢಿ ಆಗಿಬಿಟ್ಟಿದೆಯಲ್ಲ, ಸೊ ಹಾಗಾಗಿ ಅವ್ರಿಗೆ ಸ್ಪೂನ್ ಲೆಕ್ಕ ಗೊತ್ತಾಗ್ತಿಲ್ಲ ಹೇಳಲಿಕ್ಕೆ. ಬಟ್ ಇಲ್ಲಿ ಅವರು 1.5 ಟೇಬಲ್ ಸ್ಪೂನಿನಷ್ಟು ಹತ್ತತ್ರ ಅವರು ಉಪ್ಪು ಹಾಕಿದ್ದಾರೆ. ಇನ್ನು ಅದು ನಮಗೆ ತೆಮಡ ಅಂತಂದರೆ ಕನ್ನಡದಲ್ಲಿ ಬಂದರೆ ಅಂಟು ಥರ ಅದು ಬರಬೇಕು ಅಂದರೆ ಒಂದು ಉಕ್ಕಬೇಕು ನಮಗದು. ಸೊ ಅಷ್ಟೆಲ್ಲ ಆಗೋ ಪ್ರೋಸೆಸ್ ತನಕನೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ದೊಡ್ಡಮ್ಮ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ನಾವಿಬ್ಬರು ಸ್ವಂತ ಅಕ್ಕ ತಂಗಿರು ಅಲ್ಲದೆ ಹೋದ್ರೂ, ಅಂದರೆ ಒಂದೇ ಅಮ್ಮನ ಹೊಟ್ಟೆಲಿ ಹುಟ್ಟಿಲ್ಲ ಅಂದ್ರೂ ಸ್ವಂತ ಅಕ್ಕ ತಂಗಿರ ಥರನೇ ಇರ್ತೀವಿ. ಅಂದರೆ ಅವರಿಬ್ಬರ ಮಧ್ಯೆ ಬಾಂಡಿಂಗ್ ಅಷ್ಟು ಚೆನ್ನಾಗಿದೆ ಅಂತ ನಮ್ಮ ದೊಡ್ಡಮ್ಮ ಹೇಳ್ತಿದ್ದಾರೆ. ಸೊ ಈಗ ರೀಸೆಂಟಾಗಿ ಅವರು 1 ಮಂತ್ ಇರ್ತಾರೆ ನಮ್ಮ ಮನೆಯಲ್ಲಿ. ಸೊ ಆಲ್ರೆಡಿ ನಾನು ಹೇಳಿದ್ದೀನಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿ ಎಲ್ಲಾನು. ಸೊ ಇಬ್ಬರು ಒಂದೇ ಅಮ್ಮನಿಗೆ ಹುಟ್ಟಿಲ್ಲ ಅಂದರೆ ಸ್ವಂತ ಅಕ್ಕ ತಂಗಿರ ಥರ ಇರ್ತಾರೆ. ಅವರಿಬ್ಬರು ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನೇ ಅವ್ರು ಹೇಳ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಆಬ್ವಿಯಸ್ಲಿ ಹೇಳಬೇಕು ಅಂದರೆ ಮೆಚ್ಚುವಂಥದ್ದೇನೆ, ಇವರು ಆಂಧ್ರದಿಂದ ಒಬ್ಬರೇ ಬಂದಿದ್ದಾರಲ್ಲ, ಸೊ ಅದು ಮಾತ್ರ ನಿಜ ಗ್ರೇಟ್ ಅಂತಲೇ ಹೇಳಬೇಕು. ಅಂದರೆ ಅವರಲ್ಲಿ ಊರಲ್ಲಿ ನಮ್ಮ ಅತ್ತೆ ಮಗ ಇದ್ದಾರೆ, ಅವ್ರು ಹಚ್ಚಿದ್ದು. ಸೊ ಇಲ್ಲಿ ಕರ್ನಾಟಕಕ್ಕೆ ಬಂದ ತಕ್ಷಣ ನಾವು ಪಿಕಪ್ ಮಾಡಿಕೊಂಡು, ನೀವು ಅವೆಲ್ಲ ವೀಡಿಯೋದಲ್ಲಿ ಕ್ಲಿಯರಾಗಿ ನೋಡಿದಿರಲ್ಲ. ಸೊ ನೋಡ್ತಾ ಇದ್ರಲ್ಲ, ಒಂದಕ್ಕೂ ಬರೋಷ್ಟರಲ್ಲಿ ನಮ್ಮ ಮಮ್ಮಿ ಹೇಳ್ತಿದ್ದಾರೆ, ಅಪ್ಪ ಇವತ್ತೊಂದು ಏನು ಅಡುಗೆ ಮಾಡೋ ಕೆಲಸ ಇಲ್ಲ, ಎಲ್ಲ ನಮ್ಮ ಅಕ್ಕನೇ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಒಂದಕ್ಕೂ ಬಂದಾಯ್ತಲ್ಲ, ಈಗ ನಾವು ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಆಗಿದ್ಮೇಲೆ ನೋಡಿ, ಚೆನ್ನಾಗಿ ನೀರಲ್ಲಿ ಒಂದ್ಸರಿ ನೀಟಾಗಿ ತೊಳೆದು ಈ ಥರ ಸೋಸಿ ಇಟ್ಟಿದ್ದೀವಿ. ಸೊ ಅದನ್ನೇ ಅವ್ರು ತೆಲುಗಲ್ಲಿ ಹೇಳ್ತಿದ್ದಾರೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಇವರಿಬ್ಬರೂ ಒಡಿಸ್ಸಾದವರು ಆಯ್ತಾ. ಈ ಮನೆಗೆ ಬಂದಿರೋ ಸೊಸೆಗಳಿಬ್ರು ಒಡಿಸ್ಸಾದವರು. ಸೊ ಅದನ್ನೇ ಇವ್ರು ಒಡೆಯೋದಲ್ಲೇ ಜಾಸ್ತಿ ಮಾತಾಡ್ತಾರೆ. ಈಗ ಅದೆಲ್ಲ ಬೇಡ, ನಾವು ಅಡುಗೆ ಮಾಡೋಣ ಬನ್ನಿ. ಸ್ಟವ್ ಆನ್ ಮಾಡಿ ಈ ಥರದೊಂದು ಬಾಣಲಿ ಇಟ್ಟು 1-2 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇವ್ರೇನು ಬಾಟಲ್ ಸಮೇತ ತೋರಿಸಿದ್ರು ಅಂತ ಅನ್ಕೋತಿದ್ರಾ, ಇಗ್ನೋರ್ ಮಾಡಿ ಅವೆಲ್ಲನೂ. ಈಗ ನೋಡಿ, ಇದರಲ್ಲಿ ಒಂದು ಸ್ವಲ್ಪ ಏನಂತಾರಪ್ಪ ಅದನ್ನ, ಹೌದು ಸಾಸಿವೆ, ಜೀರಿಗೆ, ಆಮೇಲೆ ಮಿನಪಪ್ಪು, ಕಡಲೆ ಬೇಳೆ ಹಾಕ್ತಾರೆ. ಮಿನಪಪ್ಪನ ಏನಂತಾರೆ ಐ ಥಿಂಕ್, ಅದೇ ಕಣ್ರಿ ಹಾಕ್ತೇವಲ್ಲ ವಡೆಗೆ, ಏನದು ಉದ್ದಿನ ಬೇಳೆ, ಅದಷ್ಟು ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಚಿಟಪಟ ಸೌಂಡ್ ಬಂದಿದ್ದಾದಮೇಲೆ ಈರುಳ್ಳಿ, 1-3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇವಿಷ್ಟು ಹಾಕಿ ಸ್ವಲ್ಪ
ಬ್ರೌನ್ ಕಲರ್ ಆಗಿ ರೋಸ್ಟ್ ಆಗಬೇಕು. ನೋಡಿ ನಾನು ತೆಲುಗುದಲ್ಲಿ ವಾಯ್ಸ್ ಕೊಟ್ಟು ಕನ್ನಡದಲ್ಲಿ ವಾಯ್ಸ್ ಕೊಡೋಷ್ಟರಲ್ಲಿ ನನಗೆ ಫುಲ್ಲು ನೆನಪಿರೋದು ಹಾರ್ತಿದೆ ಹಾಗೆ. ಸೊ ಈಗ ಬಂದು ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದ್ದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ, ಅಂದರೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡಬೇಕು. ಅದು ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಇವಾಗ ನಾವು ಬಿಡೋಣ. ನೋಡಿ ನಿಮಗೂ ನಗು ಬರ್ತಿದೆ ಅಲ್ಲ, ನಾನು 2 ಲ್ಯಾಂಗ್ವೇಜ್ ಮೇಂಟೈನ್ ಮಾಡೋದ್ರಿಂದ ಅನಿಸ್ಬಿಡುತ್ತೆ ನಿಮಗೂ ಅಮ್ಮ ತಾಯಿ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಮಾಡು, ಸ್ವಲ್ಪ ನೀಟಾಗಾದರೂ ಹೇಳ್ತೀಯ ಅಂಥೇಳಿ. ಬಟ್ ಅಂದ್ರೂ ನಾನು ಅವ್ರಿಗೂ ಸ್ಯಾಟಿಸ್ಫೈ ಆಗೋ ಥರನೇ ಮಾತಾಡ್ತೀನಿ ತೆಲುಗುದಲ್ಲಿ, ಈ ಕಡೆ ಕರ್ನಾಟಕದವ್ರಿಗೆ ಕನ್ನಡದಲ್ಲಿ ನಾನು ಸ್ಯಾಟಿಸ್ಫೈ ಆಗೋ ಥರ ಮಾತಾಡ್ತೀನಿ. ಸೊ ನಿಮಗೂ ಆಂಧ್ರ ಅಡುಗೆಗಳು ಗೊತ್ತಾಗಬೇಕಲ್ಲ, ಸೊ ಹಾಗಾಗಿ ನಾನು ಎಷ್ಟು ಕ್ಲೀನಾಗಿ ಹೇಳ್ಕೊಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈಗಂತೂ ನಾವು ಬಟಾಣಿ ನೆನೆ ಹಾಕಿ ಇಟ್ಟಿದ್ದು, ಆಮೇಲೆ ಉಪ್ಪು ಹಾಕಿ ಒಂದು ಕುದಿ ಬರೋ ತನಕ ಬಾಯ್ಲ್ ಮಾಡಿದ್ದು ಬಟಾಣಿ ಇಟ್ಟಿದ್ದು. ಸೊ ಅದನ್ನ ಇವಾಗ ಇದರಲ್ಲಿ ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಕಲಸಿದ್ದಾದ್ಮೇಲೆ ನೋಡಿ ಒಂದು ಸ್ವಲ್ಪ ಬಿಡಿ ಕಲಸಿ, ಉಪ್ಪು ಖಾರ ಎಲ್ಲ ನೀವು ಈಗಲೇ ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇಲ್ಲಿ ನಮ್ಮ ಮಮ್ಮಿ ಏನು ಹೇಳ್ತಿದ್ದಾರೆ ಕನ್ನಡದಲ್ಲಿ ಅಂತ ತೆಲುಗುದಲ್ಲಿ ಅಂತ ಅಂದರೆ, ನಮ್ಮ ದೊಡ್ಡಮ್ಮ ಇದ್ದಾರಲ್ಲ, ನಮ್ಮ ದೊಡ್ಡಮ್ಮಂಗೆ 2 ಮಕ್ಕಳು. ದೊಡ್ಡವನ ಮಗ ಬಂದು ಹರಿ ಅಂತ ಹೇಳಿ, ಚಿಕ್ಕ ಮಗಳು ಬಂದು ಯಮುನಾ ಅಂತ ಹೇಳಿ. ಮಗನಿಗೆ ಸ್ವಂತ ಅಂದರೆ ನಮ್ಮ ಡ್ಯಾಡಿ ತಂಗಿಗೆ ಅಂದರೆ ನಮ್ಮ ಡ್ಯಾಡಿ ತಂಗಿ ಇದಾರಲ್ಲ ಅವ್ರ ಮಗಳಿಗೆ ಕೊಟ್ಟೆ ಅಣ್ಣನ ಮದುವೆ ಮಾಡಿಸಿರೋದು, ಹರಿ ಅಣ್ಣನಿಗೆ. ಸೊ ಅವ್ರಿಗೆ 2 ಗಂಡು ಮಕ್ಕಳು, ಮನೋಜ್ ಮತ್ತು ಜಶ್ವಂತ್ ಅಂತ ಹೇಳಿ. ನಮ್ಮ ಅಕ್ಕ ಯಮುನಾ ಅಂತ ಹೇಳಿ. ಸೊ ಅಕ್ಕನಿಗೆ ಆರ್ಮಿ ಅವ್ರನ್ನ ಕೊಟ್ಟು ಮದುವೆ ಮಾಡಿರೋದು. ಸೊ ನಮ್ಮ ಭಾವ ಹೆಸರು ಬಂದು ಶ್ರೀನಿವಾಸ್ ಅಂತ, ನಮ್ಮ ಅಕ್ಕ ಯಮುನಾ. ಸೊ ಇವ್ರಿಗೆ 2 ಹೆಣ್ಮಕ್ಳು, ಜಾನು ಮತ್ತು ದೀಕ್ಷಿತಾ ಅಂತ ಹೇಳಿ. ಸೊ ಅವ್ರ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೊಟ್ಟಿದ್ದಾಯಿತು. ಸೊ ಅವರಂತೂ ಫುಲ್ ಫ್ಯಾಮಿಲಿ ಎಲ್ಲ ಸೆಟಲ್ಡ್ ಆಗೋಗಿದ್ದಾರೆ, ಮದುವೆ ಎಲ್ಲ ಆಗಿ ಮಕ್ಕಳಾಗಿ. ಸೊ ನಮ್ಮ ದೊಡ್ಡಮ್ಮ ಅದೇ ಹೇಳ್ತಿದ್ದಾರೆ, ನನ್ನ ಮೊಮ್ಮಗ ನನ್ನ ಮೊಮ್ಮಕ್ಕಳು ಅವ್ರ ಹೆಸರೆಲ್ಲ ಹೇಳ್ತಿದ್ದಾರೆ. ಸೊ ಅವ್ರಿಗೂ ಕೂಡ ಫುಲ್ ಖುಷಿ ಆಗುತ್ತೆ ಅಲ್ಲ ಯೂಟ್ಯೂಬಲ್ಲಿ ಈ ಥರ ಹೇಳೋದ್ರಿಂದ. ಮುಂದೊಂದು ದಿನ ನೋಡಿದಾಗ ಅವ್ರ ಮಕ್ಕಳು ಅವ್ರ ಮರಿ ಮೊಮ್ಮಕ್ಕಳು ಹೀಗೆ ನೋಡ್ತಾರೆ ಅಂತ ಹೇಳಿ ಅವರು ಫುಲ್ ಖುಷಿ ಆಗ್ತಿದ್ರು. ಸೊ ಅವರೆಲ್ಲ ನೋಡ್ಬೋದಾ ಅಂತ ಹೇಳಿ. ಸೊ ಅದೊಂದು ಥರ ಥ್ರಿಲ್ ಅಂತಲೇ ಅನಿಸುತ್ತೆ. ಸೊ ಈಗ ನೋಡಿದ್ರಲ್ಲ, ಬಟಾಣಿ ಹಾಕಿ ಒಂದು 5 ನಿಮಿಷ ಸ್ವಲ್ಪ ಬೇಯಿಸಿದ್ದಾದ್ಮೇಲೆ ಟೊಮೊಟೊನ ಹಾಕಬೇಕು. ಟೊಮೊಟೊ ನಾವು ಹಾಕಿದ್ದಾದ್ಮೇಲೆ ಒಂದು ಸ್ವಲ್ಪ ಕಲಿಸ್ತಾ ಇರಬೇಕು. ಇನ್ನೊಂದು ಏನು ಅಂತಂದರೆ, ಈ ಸಾರಿಕಂದ ಒಂದು ನಮಗೆ ಕರ್ನಾಟಕದಲ್ಲಿ ಅಷ್ಟಾಗಿ ಸಿಗೋದಿಲ್ಲ. ನಮ್ಮ ಅತ್ತೆ ಅಂದರೆ ನಮ್ಮ ಡ್ಯಾಡಿಯವರ ತಂಗಿ ಊರಿಂದ ಕೊಟ್ಟು ಕಳಿಸಿರೋದು ನಮಗೆ ಈ ಸಾರಿಕಂದ. ಸೊ ಹಾಗಾಗಿ ಅವ್ರಿಗೆ ಫುಲ್ಲು ಫ್ರಮ್ ಹಾರ್ಟಿಂದ ಥ್ಯಾಂಕ್ಸ್ ಅಂತ ಹೇಳ್ಬೇಕಂತಾನೆ ಅನ್ಕೋತಿದ್ದೀನಿ. ಸೊ ಈಗ ನೋಡಿ ಟೊಮೊಟೊ ಹಾಕಿದ್ದಾದ್ಮೇಲೆ ಸ್ವಲ್ಪ ಹೈ ಫ್ಲೇಮ್ ಮಾಡಿದ್ದಾರೆ ನಮ್ಮ ದೊಡ್ಡಮ್ಮ ಏನಕ್ಕೋ. ಸೊ ನಾನು ಅವತ್ತು ವೀಡಿಯೋ ಮಾಡಿದಾಗಲೂ ಕ್ಯಾಮ್ರಾ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಸೊ ಈಗ ನಾನು ಹೇಳಿದೆ ಅಲ್ಲ, ನಮ್ಮ ದೊಡ್ಡಮ್ಮನಿಗೆ ಎಲ್ಲ ಕೈಯಲ್ಲೇ ಅಂದಾಜು ಹಾಕೋ ಅಭ್ಯಾಸ. ಇವಾಗ ನಮಗೆ ಟೊಮೊಟೊ ಮೆಲ್ಟ್ ಆಗ್ಲಿಕ್ಕೋಸ್ಕರ ಐ ಥಿಂಕ್ ಕೈಯಲ್ಲಿ ಒಂದಿಷ್ಟು ಹಿಡಿದ್ರು ಅಂದರೆ 1.5 ಟೇಬಲ್ ಸ್ಪೂನ್ ಇರ್ಬೋದು ಅಂತಲೇ ಅನ್ಕೋತಿದ್ದೀನಿ. ಈಗ ಏನು ಹಾಕ್ತಿದಾರಪ್ಪ, ಖಾರ ಪೌಡರ್ ಅಂತಲೇ ಅನಿಸ್ತಿದೆ. ಹೌದು, ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಲ್ಲ, ಖಾರ ಪೌಡರ್ ಮಾಡಿರೋದು ಕೂಡ ನಾವು ಮನೆಯಲ್ಲೇ. ಖಾರ ಸ್ವಲ್ಪ ನಾವು ಜಾಸ್ತಿನೂ ತಿನ್ನೋದ್ರಿಂದ 1-2 ಟೇಬಲ್ ಸ್ಪೂನ್, ಅಂದರೆ ನಾವು ಜಾಸ್ತಿ ತಿಂತೀವಿ, ಬಟ್ ಇದಕ್ಕೆ ಸ್ವಲ್ಪ ಖಾರ ಅನ್ನೋದು ಕಡಿಮೆ ಇರಬೇಕು ಅಂತ ಹೇಳಿ 1-2 ಟೇಬಲ್ ಸ್ಪೂನಿನಷ್ಟೇ ಹಾಕಿದ್ದೀವಿ. ನಮ್ಮ ದೊಡ್ಡಮ್ಮನೂ ಅಷ್ಟೇ ಉಪ್ಪು ಖಾರ ಎಲ್ಲ ಅಷ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ನಾವು ಕೂಡ ಅಡ್ಜಸ್ಟ್ ಆಗಲೇಬೇಕಲ್ಲ. ನೋಡಿದ್ರಲ್ಲ, ಉಪ್ಪು ಖಾರ ಎಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದಾದ್ಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಪೌಡ್ರು ಕೂಡ ಮನೇಲೇ ಮಾಡಿರೋದು. ಈಗ ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸಿದಾದ್ಮೇಲೆ ಒಂದು 5 ನಿಮಿಷ ಮುಚ್ಚಳ ಇಟ್ಟು ಏನು ಸ್ವಲ್ಪ ಬೇಯಕ್ಕೆ ಬಿಡೋಣ. ನಿಮಗೂ ಕೇಳಿಸ್ಕೋಬೇಕಂತ ಇದೆಯಾ ಇವ್ರು ತೆಲುಗು ಯಾವ ಥರ ಮಾತಾಡ್ತಿದ್ದಾರೆ ಅಂತ ಹೇಳಿ? ನಾನು ಸ್ವಲ್ಪ ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ಕೇಳಿಸ್ಕೊಳ್ಳಿ ಇವ್ರು ಯಾವ ಥರ ಮಾತಾಡ್ತಿದ್ದಾರೆ ಅಂತ ಹೇಳಿ. 5 నిమిషాలు ఉడికింది కదా, ఉడికింది కిసా 5 నిమిషాలు మూత పెట్టాం కదా, ఇప్పుడు టమాటా బాగా ఉడికిపోయి ఉంటది. 5 నిమిషాలు ఉడికిపోయింది కదా టమాటా. తర్వాత ఈ సారికంద ఉడకబెట్టిన ముక్కలు వేయాలి. ಕೇಳಿಸ್ಕೊಂಡ್ರೆ ಇವರಿಬ್ರು ಮಾತಾಡೋದು. ಸೊ ನಮ್ಮ ಮಮ್ಮಿಗೂ ತೆಲುಗು ಸ್ವಲ್ಪ ಕಷ್ಟನೇ ಆಗುತ್ತೆ, ನಮ್ಮ ದೊಡ್ಡಮ್ಮಗೂ ಕೂಡ ತೆಲುಗು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈಗ ಏನು ಅಂತಂದರೆ ಪ್ರೊಸೀಜರ್ ಫಸ್ಟ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಪ್ರೊಸೀಜರ್ ಏನು ಅಂತ ಅಂದರೆ, ಇವಾಗ ಸಾರಿಕಂದ ನಾವು ವಾಟರಲ್ಲಿ ವಾಶ್ ಮಾಡಿ ಇಟ್ಟಿದ್ವಲ್ಲ, ಸೊ ಅದನ್ನು ಈ ಥರ ಡೈರೆಕ್ಟ್ ಹಾಕ್ತಿದ್ದಾರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ತಿದ್ದೀನಿ, ಒಂದು ವೇಳೆ ಈ ಥರ ಕಟ್ ಮಾಡಿದ್ದಾದ್ಮೇಲೆ ಕೂಡ ನೀವು ಡೈರೆಕ್ಟ್ ಕೈಯಿಂದ ಅದರಲ್ಲಿ ಹಾಕಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಕೈ ಸ್ವಲ್ಪ ನಮಗೆ ಕಡ್ತಾ ಬರುತ್ತೆ. ಸೊ ಹಾಗಾಗಿ ಈಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ಲ, ನಮ್ಮ ದೊಡ್ಡಮ್ಮ ಒಡಿಯ, ನಮ್ಮ ಮಮ್ಮಿ ನಮ್ಮ ದೊಡ್ಡಮ್ಮ ಮಾತಾಡೋ ತೆಲುಗು, ನಮ್ಮ ಮಮ್ಮಿ ಮಾತಾಡೋ ತೆಲುಗು. ಅಂದರೆ ನಮ್ಮ ಮಮ್ಮಿಗೆ ಈಗ ಸ್ವಲ್ಪ ಫಿಯರ್ ಅನ್ನೋದು ಹೋಗಿದೆ ತೆಲುಗು ಮಾತಾಡಿ, ಬಟ್ ಅವರಿಬ್ಬರು ಪರಸ್ಪರ ಒಬ್ರಿಗೊಬ್ರಿಗೆ ಒಡಿಯಾನೇ ಮಾತಾಡ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ದೊಡ್ಡಮ್ಮಗೂ ಒಡಿಯ ಅಂದರೆ ತೆಲುಗು ಸ್ವಲ್ಪ ಕಡಿಮೆನೇ, ಅಷ್ಟಕ್ಕಷ್ಟೇ ಬರೋದು. ಸೊ ಮಾತಾಡ್ತಾರೆ, ಅಂದರೆ ಮ್ಯಾನೇಜ್ ಮಾಡ್ತಾರೆ ಹೊರತು ಅಷ್ಟು ಪರ್ಫೆಕ್ಟಾಗಿ ಏನು ಇಬ್ರಿಗೂ ಬರೋದಿಲ್ಲ. ಸೊ ಈಗ ನೋಡಿ ಈ ಥರ ಚೆನ್ನಾಗಿ ಕಲಸಿದ್ದಾಯ್ತಲ್ಲ, ಈಗ ಐ ಥಿಂಕ್ ಸ್ವಲ್ಪ ಹೊತ್ತು ಇದನ್ನು ಕೂಡ ಮುಚ್ಚಳ ಹಾಕಿ ಇಡಬೇಕು.
ಹೀಗೆ ನಮ್ಮ ಮಮ್ಮಿ ಹೇಳ್ತಿದ್ದಾರೆ ಏನು ಅಂತಂದರೆ ನಮ್ಮ ಯಮ್ಮುನ ಇದ್ದಾಳದ ನಮ್ಮ ಅಕ್ಕ ಅವ್ರ ಹಸ್ಬೆಂಡು ಅಂದರೆ ನಾವು ಜೀಜು ಅಂತ ಕರಿತೀವಿ. ಅವ್ರು ಅಂತಿದ್ರು ನಾನೇನಾದ್ರು ಅಕಸ್ಮಾತ್ ಅಲ್ಲಿಗೆ ಬಂದರೆ ನಾನು ದಮ್ ಬಿರಿಯಾನಿ ಮಾಡ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ತಿದ್ರು. ಸೊ ಅದನ್ನೇ ನಮ್ಮ ಮಮ್ಮಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ 5 ನಿಮಿಷ ಮುಚ್ಚಳ ಹಾಕಿ ಮತ್ತೆ 5 ನಿಮಿಷ ತೆಗ್ದಿದಾರಲ್ಲ, ಈಗ ಟೋಟಲಿ 10 ಮಿನಿಟ್ಸ್ ಆಗೋಗಿದೆ. ಇಂಥ ಟೈಮಲ್ಲಿ ನಾವು ನೀರು 1.5 ಗ್ಲಾಸಿನಷ್ಟು ಹಾಕ್ತಾ ಇದ್ದೀವಿ. ಇಂಥ ಟೈಮಲ್ಲಿ ಫ್ಲೇಮ್ ಹೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟು ನಾವು ಮುಚ್ಚಳ ಹಾಕಿ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಬೇಯಿಸ್ಲಿಕ್ಕೆ ಅಂತ ಬಿಡಬೇಕು. ನೀವು ಅನ್ಕೋತಿದ್ದೀರಲ್ಲ, ಅಯ್ಯೋ ಅವರಿಬ್ಬರು ತೆಲುಗು ಒಡೆಯೋ ಬಿಡು, ನಿಂದೆ ಕನ್ನಡ ಒಂದು ಸ್ವಲ್ಪ ವೆರೈಟಿ ಆಗಿದೆ ಅಂತ ಹೇಳಿ. ಬಟ್ ಅಂದರೂ ನಾನು ಕೂಡ ಅಂದರೆ ನನಗೆ ಕನ್ನಡ ಎಷ್ಟು ಪರ್ಫೆಕ್ಟಾಗಿ ಬರುತ್ತೋ ತೆಲುಗು ಅಷ್ಟು ಪರ್ಫೆಕ್ಟಾಗಿ ನನಗೆ ಬರೋದಿಲ್ಲ. ಫ್ರ್ಯಾಂಕ್ಲಿ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾನು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ, ಇನ್ನು ಓದು ಬರಹ ಎಲ್ಲ ಕರ್ನಾಟಕದಲ್ಲೇ ಅಲ್ಲ. ಸೊ ಹಾಗಾಗಿ ನನಗೆ ಕನ್ನಡ ಸ್ವಲ್ಪ ಬರುತ್ತೆ. ಇನ್ನು ತೆಲುಗು ಒಡಿಯಾನೇ ಅಷ್ಟು ಕಷ್ಟ ಬರೋದು ನನಗೆ, ಅದಂತೂ ನಾನು ಫ್ರ್ಯಾಂಕ್ಲಿ ಹೇಳ್ಕೊತಾ ಇದ್ದೀನಿ. ಸೊ ನೋಡ್ತಿದ್ರಲ್ಲ, ಈಗ ಮನೇಲಿ ಮಾಡಿರುವಂಥದ್ದೇ ಹೋಮ್ ಮೇಡ್ ಗರಂ ಮಸಾಲ. ಅಂದರೆ ನಮ್ಮ ದೊಡ್ಡಮ್ಮ ಏನು ಕೈ ಹಿಂಗಿಟ್ಕೊಂಡು ಹಾಕ್ತಿದ್ದಾರೆ ಅಂತನ. ಸೊ ಊರಲ್ಲಿ ಇರ್ಬೇಕಾದ್ರೆ ತುಳಸಿ ಕಟ್ಟೆಗೆ ನೀರು ಹಾಕ್ತಾರಲ್ಲ, ಸೊ ಹಾಗೆ ಅಂದ್ಕೊಂಡು ಇವ್ರು ಬೈ ಮಿಸ್ಟೇಕ್ಲಿ ಆ ಥರ ಹಾಕ್ತಾ ಇದ್ದಾರೆ. ಸೊ ಕೆಸುವಿನ ಗೆಡ್ಡೆನ ಆ್ಯಕ್ಚುಲಿ ತೆಲುಗುದಲ್ಲಿ ಬಂದು ಸಾರಿಕಂದ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾತಾಡ್ತಿರ್ಬೇಕಾದ್ರೆ ಮಿಡಲ್ ಸಾರಿಕಂದ ಅಂತ ಬರ್ತಿತ್ತಲ್ಲ, ಸಾರಿಕಂದ ಅಂದರೆ ತೆಲುಗುದಲ್ಲಿ ಅಂದರೆ ಕನ್ನಡದಲ್ಲಿ ಬಂದು ಕೆಸುವಿನ ಗೆಡ್ಡೆ. ನೋಡಿ, ನೀವು ಒಂದು ವರ್ಡ್ ಕಲ್ತಂಗೆ ಆಯ್ತಲ್ಲ ನಾವು ಹೇಳ್ಕೊಟ್ಟಿದ್ದು. ಸೊ ಈಗಂತೂ ಸ್ಟವ್ ಆಫ್ ಮಾಡಿದ್ದಾಯಿತು. ಸ್ಟವ್ ಆಫ್ ಮಾಡಿ ಈಗ ನಾವು ಅದನ್ನು ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ಆಮೇಲೆ ನಡೀರಿ ಚೆನ್ನಾಗಿ ತಿನ್ಬೋದು. ಸೊ ಇವತ್ತು ಸ್ವಲ್ಪ ಕ್ಲೈಮೇಟ್ ಮಬ್ಬಾಗಿರೋದ್ರಿಂದ ಬಿಸಿಯಾಗಿ ಈ ಥರ ತಿಂದರೆ ಸಕ್ಕತ್ತಾಗಿರುತ್ತೆ. ನೋಡ್ತಿದ್ರೇ ಸೂಪರಾಗಿ ಅನಿಸ್ತಿದೆಯಲ್ಲ. ನನಗಂತೂ ಈಗಲೇ ತಿನ್ಬಿಡ್ಬೇಕು ಅಂತ ಹೊಟ್ಟೆ ಹಸಿವು ಬೇರೆ ಸ್ಟಾರ್ಟ್ ಆಗೋಗಿದೆ. ಸೊ ಈಗ ಈ ಟೈಮಲ್ಲಿ ಈ ಕ್ಲೈಮೇಟಿಗಂತೂ ನಿಜವಾಗ್ಲೂ ನೋಡಿ ಇಷ್ಟು ಬಿಸಿ ತಿನ್ನಲಿಕ್ಕೆ ಈಗಲೇ ನನಗೆ ಹೊಟ್ಟೆ ಹಸಿತಿದೆ. ರೈಸ್ 2 ಪ್ಲೇಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಮಾವಿನ ಹಣ್ಣಿದೆ. ಆ ಕಡೆ ನಮ್ಮ ಮಮ್ಮಿ ಮಾಡಿದ್ರು ಉಪ್ಪಿನಕಾಯಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೀವಲ್ಲ ವೀಡಿಯೋನ. ನೀವು ನೋಡಿಲ್ಲ ಅಂದರೆ ಬೇಗ ಹೋಗಿನೇ ಚೆಕ್ಔಟ್ ಮಾಡಬೇಕು, ಓಕೆನಾ? ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಪಕ್ಕದಲ್ಲಿ ಐ ಬಟನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಖಂಡಿತವಾಗ್ಲೂ ಚೆಕ್ಔಟ್ ಮಾಡಿ. ನೋಡಿ, ಇದು ಉಪ್ಪಿನಕಾಯಿ ಅಂತೂ ನಿಜವಾಗ್ಲೂ ಸೂಪರಾಗಿತ್ತು. ಅದು ಮಾಡಿದ್ರಲ್ಲ, ಅದು ಫುಲ್ಲು ಖಾಲಿನೇ ಆಗೋಯ್ತು. ಈ ಸೊಪ್ಪು ಸಾರು ಬಂದು ನಾವು ಆಲ್ರೆಡಿ ತೆಲುಗು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಒಂದು ವೇಳೆ ನಿಮಗೆ ಕನ್ನಡಕ್ಕೆ ಬೇಕು ಅಂದರೆ ಹೇಳಿ, ನಾನು ಅದನ್ನು ವಾಯ್ಸ್ ಓವರ್ ಮಾಡಿ ಕನ್ನಡದಲ್ಲೂ ಅಪ್ಲೋಡ್ ಮಾಡ್ತೀನಿ. ಮಾವಿನಕಾಯಿ ಇನ್ನೇನು ಸೀಸನ್ ಫ್ರೂಟ್ ಅದೊಂದು. ಸೊ ಹಾಗಾಗಿ ಅದೊಂದು ತಿಂತಿದ್ದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಅನ್ಕೋತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ಬೇಕು ಗೊತ್ತಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಈ 3 ಖಂಡಿತವಾಗ್ಲೂ ಮಾಡಿನೇ ಈ ವಿಡಿಯೋದಿಂದ ಹೋಗಬೇಕು, ಓಕೆನಾ? See you in the next video. Until then, bye bye. Take care. ಹೋಗೋಕ್ಕಿಂತ ಮುಂಚೆ ಇವರಿಬ್ಬರದ್ದು ಮತ್ತೆ ಒಂದ್ಸರಿ మాకు ಕೇಳ್ತೀರಾ? ఓకే. మరి ఇష్టమైనట్టుంటే లైక్, షేర్ అండ్ సబ్స్క్రైబ్ చేయండి. అలాగే మీరు కర్రీ ఎప్పుడు చేసినారో లేదో మా కమెంట్ బాక్స్ లో కమెంట్ చేసి చెప్పండి. బాయ్ బాయ్. మళ్ళీ నెక్స్ట్ వీడియోలో కలుద్దాం. ఓకేనండి. అందరికీ బాయ్.